ಎಲ್ಲರಿಗೂ ನಮಸ್ಕಾರ. ನಾನು ಸಕ್ಕರೆ ತಿಂತ ಇಲ್ಲ, ಸಿಹಿ ತಿಂಡಿ ತಿನಿಸು ತಿಂತ ಇಲ್ಲ, ಚಾ ಕಾಫಿದಲ್ಲಿ ಸಕ್ಕರೆಯನ್ನು ಉಪಯೋಗ ಮಾಡ್ತಾ ಇಲ್ಲ. ಹೀಗಿದ್ರೂ ನನ್ನ ಶುಗರ್ ಲೆವೆಲ್ ಜಾಸ್ತಿ ಇದೆ, ಕಮ್ಮಿ ಆಗ್ತಾ ಇಲ್ಲ. ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮದಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಸಕ್ಕರೆ ತಿಂದ ಇದ್ದರೂ ಸಹಿತ ನಿಮ್ಮ ಶುಗರ್ ಲೆವೆಲ್ ಹೆಚ್ಚಾಗಲು ಕಾರಣ ಏನು ಮತ್ತು ಅದನ್ನು ಹೇಗೆ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದರಿಂದ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇದ್ದೀರಾ ಬಾಚ್ಕೊಂಡಿ ಫುಡ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಲ್ಲಪ್ಪ. ಇನ್ನು ರಕ್ತದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗಲಿಕ್ಕೆ ನಾವು ಸಕ್ಕರೆಯನ್ನು ತಿಂದರೆ ಮಾತ್ರ ಶುಗರ್ ಲೆವೆಲ್ ಹೆಚ್ಚಾಗುತ್ತದೆ ಅಂತ ಅರ್ಥ ಅಲ್ಲ. ನಾವು ಸಕ್ಕರೆ ತಿಂದೇ ಇದ್ರೂ ಸಹಿತ ಶುಗರ್ ಲೆವೆಲ್ ಜಾಸ್ತಿ ಆಗಬಹುದು. ಅಂದರೆ ನಮಗೆ ಗೊತ್ತಿಲ್ಲದೆ ಮಾಡುವಂಥ ಅನೇಕ ಸಂಗತಿಗಳು ಇದಕ್ಕೆ ಕಾರಣ ಆಗಬಹುದು. ಆ ಕಾರಣ ಏನು ನೋಡೋದನ್ನು ಡೀಟೇಲ್ ಆಗಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ. ಇನ್ನು ರಕ್ತದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗಲಿಕ್ಕೆ ನಾವು ಸಕ್ಕರೆಯನ್ನು ತಿನ್ನುವುದೊಂದೇ ಕಾರಣ ಅಲ್ಲ, ನಮ್ಮ ಮಾನಸಿಕ ಒತ್ತಡ ಕೂಡ ಇದಕ್ಕೆ ಮುಖ್ಯವಾದಂಥ ಒಂದು ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಅತಿಯಾದ ಮಾನಸಿಕ ಒತ್ತಡ ಅಂದರೆ ಅದು ಹಣಕಾಸಿನ ಸಮಸ್ಯೆ ಆಗಿರಬಹುದು, ಕೌಟುಂಬಿಕ ಸಮಸ್ಯೆ ಆಗಿರಬಹುದು, ಕೆಲಸದ ಸಮಸ್ಯೆ ಆಗಿರಬಹುದು, ಅಥವಾ ಭಯ, ಆತಂಕ, ಕೋಪ ಇವು ಉಂಟಾದಾಗ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಮತ್ತು ಅಡ್ರಿನಲಿನ್ ಎಂಬ ಎರಡು ಹಾರ್ಮೋನು ಉತ್ಪತ್ತಿ ಆಗುವಂಥದ್ದು. ಇವು ಲಿವರ್ನಲ್ಲಿ ಶೇಖರಣೆ ಆಗಿರುವಂಥ ಶುಗರನ್ನು ಅಂದರೆ ಗ್ಲೂಕೋಸನ್ನು ರಕ್ತದಲ್ಲಿ ಬಿಡುಗಡೆ ಆಗುವಂತೆ ಇದು ಪ್ರೇರೇಪಿಸುವಂಥದ್ದು. ಇದರಿಂದಾಗಿ ನಾವು ಸಕ್ಕರೆಯನ್ನು ತಿನ್ನದೇ ಇದ್ದರೂ ಸಹಿತ ರಕ್ತದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗಿ ಕಾಣುವಂಥದ್ದು. ಇನ್ನು ಸಕ್ಕರೆ ಅಂದರೆ ಈ ಬಿಳಿ ಸಕ್ಕರೆಯಿಂದ ಮಾಡಲಾದ ತಿಂಡಿ ತಿನ್ನಿಸುವಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇದು ತಪ್ಪು. ಯಾಕಂದರೆ ನಾವು ಸೇವಿಸುವಂಥ ಅನ್ನ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅಥವಾ ದೋಸೆ ಆಗಿರ್ಬೋದು, ಅಥವಾ ಇನ್ನಿತರೆ ಆಹಾರ ಪದಾರ್ಥ ಆಗಿರಬಹುದು, ಅದರಲ್ಲಿ ಈ ಶುಗರ್ ಇರುವಂಥದ್ದು. ಅಂದರೆ ಅದು ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಇರುವಂಥದ್ದು. ನಾವು ಅದನ್ನು ಸೇವನೆ ಮಾಡಿದ ನಂತರ ಅದು ಅಂದರೆ ಕಾರ್ಬೋಹೈಡ್ರೇಟು ಶುಗರ್ ಆಗಿ ಪರಿವರ್ತನೆ ಆಗುವಂಥದ್ದು, ಅಂದರೆ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುವಂಥದ್ದು. ಅದಕ್ಕೆ ನಾವು ಊಟ ಮಾಡಿದ ನಂತರ ನಮ್ಮಲ್ಲಿ ಶುಗರ್ ಹೆಚ್ಚಾಗಿದೆ ಅಂತ ಹೇಳುವಂಥದ್ದು. ಸರಿಯಾಗಿ ನಿದ್ರೆಯನ್ನು ಮಾಡದಿದ್ದರೂ ಸಹಿತ ಈ ಶುಗರ್ ಲೆವೆಲ್ ಹೆಚ್ಚಾಗಿ ಕಾಣಿಸುವಂಥದ್ದು. ಅಂದರೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು 7 ಗಂಟೆ ಅಥವಾ 8 ಗಂಟೆ ಸರಿಯಾದ ನಿದ್ರೆ. ಆದರೆ ನಿದ್ರೆಯನ್ನು ಸರಿಯಾಗಿ ಮಾಡಿಲ್ಲ ಅಂತಂದರೆ ನಮ್ಮ ಮೆಟಬಾಲಿಸಮ್ ಅಂದರೆ ಚಯಾಪಚಯ ಕ್ರಿಯೆ ಸರಿಯಾಗಿ ನಡೆಯುವಂಥದ್ದಲ್ಲ. ಆಗ ಅಂದರೆ ಬೆಳಗ್ಗೆ ಎದ್ದಾಗ ನಮ್ಮ ಫಾಸ್ಟಿಂಗ್ ಶುಗರನ್ನು ಚೆಕ್ ಮಾಡಿದಾಗ ಹೆಚ್ಚಾಗಿ ಕಾಣಿಸುವಂಥದ್ದು. ನಿಮ್ಮ ಶರೀರಕ್ಕೆ ಕೆಲಸ ಕೊಡುವಂಥ ಒಂದು ಮುಖ್ಯವಾದ ಕೆಲಸವನ್ನು ನೀವು ಮಾಡಬೇಕಾದದ್ದು ತುಂಬ ಅವಶ್ಯ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸವನ್ನು ಮಾಡುವಂಥ ರೂಢಿಯನ್ನು ನೀವು ಮಾಡ್ಕೋಬೇಕು. ಅದೇ ರೀತಿಯಾಗಿ ವಾಕಿಂಗ್ ಮಾಡುವಂಥ ರೂಢಿ ಕೂಡ ನಿಮಗೆ ಇರಬೇಕಾಗಿದ್ದು ತುಂಬ ಮುಖ್ಯ ಅಂತ ಹೇಳ್ಬೋದು. ದಿನಕ್ಕೆ ಅರ್ಧ ಗಂಟೆ ಆದರೂ ನೀವು ವಾಕಿಂಗ್ ಮಾಡಬೇಕು. ಅದೇ ರೀತಿಯಾಗಿ ವ್ಯಾಯಾಮ, ಪ್ರಾಣಾಯಾಮಗಳನ್ನು ಮಾಡುವಂಥ ಒಂದು ರೂಢಿಯನ್ನು ನೀವು ಬೆಳೆಸ್ಕೊಂಡ್ರೆ ಈ ಶುಗರ್ ಲೆವೆಲನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳಲು ತುಂಬ ಸುಲಭ ಅಂತ ಹೇಳ್ಬೋದು. ಇನ್ನು ನಾವು ಸೇವಿಸುವಂಥ ಆಹಾರದಲ್ಲಿ ಇರ್ತಕ್ಕಂಥ ಈ ಕಾರ್ಬೋಹೈಡ್ರೇಟು ಶುಗರ್ ಆಗಿ ಪರಿವರ್ತನೆ ಆಗುವಂಥದ್ದು, ಅಂದರೆ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುವಂಥದ್ದು. ಇದು ರಕ್ತದಲ್ಲಿ ಶೇಖರಣೆ ಆಗುವಂಥದ್ದು ಮತ್ತು ಲಿವರಿಂದ ಬಿಡುಗಡೆಯಾದ ಈ ಇನ್ಸುಲಿನ್ನು ಈ ಗ್ಲೂಕೋಸನ್ನು ಕೋಶಗಳಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು. ಈ ಕೋಶಗಳು ಈ ಗ್ಲೂಕೋಸನ್ನು ಉಪಯೋಗ ಮಾಡಿಕೊಂಡು ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥದ್ದು. ಆದರೆ ಇಲ್ಲಿ ಇರುವಂಥ ಒಂದು ಸಮಸ್ಯೆ ಅಂದರೆ ಈ ಕೋಶಗಳು ಈ ಗ್ಲೂಕೋಸನ್ನು ಸ್ವೀಕರಣೆ ಮಾಡಲಿಲ್ಲ ಅಂದರೆ ಇನ್ಸುಲಿನ್ ಕೊಡುವಂಥ ಈ ಗ್ಲೂಕೋಸನ್ನು ಸ್ವೀಕರಣೆ ಮಾಡಲಿಲ್ಲ ಅಂದರೆ ಈ ಗ್ಲೂಕೋಸು ರಕ್ತದಲ್ಲೇ ಉಳಿದು ಬಿಡುವಂಥದ್ದು. ಹೀಗಾಗಿ ನಾವು ಸಕ್ಕರೆಯನ್ನು ಸೇವನೆ ಮಾಡದೇ ಇದ್ರೂ ಸಹಿತ
ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಕಾಣುವಂಥದ್ದು. ಈ ಶುಗರ್ ಕಾಯಿಲೆಯ ನಿಯಂತ್ರಣ ಮತ್ತು ಪರಿಹಾರಕ್ಕೆ ಕೆಲವೊಂದು ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯ ಅಂತ ಹೇಳ್ಬೋದು. ಅಂದರೆ ಮೊದಲನೇದು, ನೀವು ಅನ್ನ, ರೊಟ್ಟಿ, ಚಪಾತಿ ಇವುಗಳನ್ನು ಕಮ್ಮಿ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅದೇ ರೀತಿಯಾಗಿ ಈ ಹಣ್ಣು, ತರಕಾರಿ, ಬೇಳೆಕಾಳುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡೋದು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಇನ್ನು ಕೇವಲ ಸಕ್ಕರೆಯನ್ನು ತಿನ್ನುವುದನ್ನು ಬಿಟ್ಟು ಈ ಕಾಯಿಲೆಯನ್ನು ಒಂದು ಹತೋಟಿಯಲ್ಲಿ ಇಟ್ಕೋಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ದಿನನಿತ್ಯ ನೈಸರ್ಗಿಕ ಆಹಾರ ಪದ್ಧತಿಯಿಂದ ಇದನ್ನು ಒಂದು ಲಿಮಿಟಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಇದಕ್ಕಾಗಿ 100% ಕೆಮಿಕಲ್ ಫ್ರೀ ಮತ್ತು ಶುದ್ಧವಾದ ಬಾಚಿಗುಂಡಿ ಪುಡಿಸದಿರುವಂಥ ಮಸಾಲೆಯನ್ನು ನೀವು ಬಳಸೋದು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ಇಷ್ಟ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮನ್ನು ಫಾಲೋ ಮಾಡಿ. ಇಂಥದ್ದೇ ಮುಖ್ಯವಾದಂಥ ಒಂದು ವಿಡಿಯೋವನ್ನು ಮತ್ತೆ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.